ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸ್ಪೆಷಲ್ ಪೂರಿ. ಯಾವ ರೀತಿ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಸ್ನೇಹಿತರೆ. ಬನ್ನಿ ಸ್ಪೆಷಲ್ ಪೂರಿ ಯಾವ ರೀತಿ ಮಾಡೋದು ನೋಡೋಣ. ನೋಡಿ, ಮೊದಲಿಗೆ 1 ಕಪ್ ಮೈದಾ ಹಿಟ್ಟು ಹಾಕೊಳ್ಳೋಣ. ನೆಕ್ಸ್ಟ್ ಅದೇ ಕಪ್ ನಲ್ಲಿ ಗೋಧಿ ಹಿಟ್ಟು ಹಾಕೊಳ್ಳೋಣ್ರಿ. ಅರ್ಧ ಕಪ್ಪು ಬಾಂಬೆ ರವ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೆಕ್ಸ್ಟ್ 1 ಸ್ಪೂನು ಜೀರಿಗೆ ಹಾಕೊಳ್ಳೋಣ್ರಿ. ನೋಡ್ರಿ, ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕೋಬಹುದು ಕಣ್ರಿ. ನೋಡ್ರಿ, ನೀರ್ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕಲ್ಸ್ಕೊಳನ್ರಿ. ಚಪಾತಿ ಮಾಡ್ತೀವಲ್ವಾ, ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲ್ಸ್ಕೊಬೇಕಾಗುತ್ತೆ. ನೋಡ್ರಿ, ಒಂದ್ ಸ್ವಲ್ಪ ಆಯಿಲ್ ಹಾಕೊಳ್ಳನ್ರಿ, ಕುಕ್ಕಿಂಗ್ ಆಯಿಲ್. ನೋಡಿ, ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನಾದ್ಕೊಳನ್ರಿ. ನೆಕ್ಸ್ಟ್ ಇದು ಹಿಟ್ಟು ನಾವು ಒಂದ್ ಸ್ವಲ್ಪ ಉದ್ಲಿಕ್ಕೆ ಒಂದ್ ಸ್ವಲ್ಪ ಸೈಡ್ ಅಲ್ಲಿ ಹಿಟ್ಟು ಹಾಕೊಳ್ಳಂದ್ರಿ. ಇದನ್ನ ಮುಚ್ಚಿಬಿಟ್ಟು ಒಂದ್ ಸೈಡ್ ಅಲ್ಲಿ ಇಟ್ಟಿಡನ್ಕಂಡ್ರಿ. ನೆಕ್ಸ್ಟ್ ನಾವು ಪೂರಿಗೆ ಚಟ್ನಿ ರೆಡಿ ಮಾಡ್ಕೊಳನ್ರಿ. ಅಷ್ಟಾಗೆ ಒಂದ್ 10 ನಿಮಿಷ ನೆನಿಬೇಕದು. ನೆನೆಯಷ್ಟೊತ್ತಿಗೆ ನಾವು ಚಟ್ನಿ ರೆಡಿ ಮಾಡ್ಕೊಳನ್ರಿ. ನೋಡ್ರಿ, 1 ಬಟ್ಲು ಕೊಬ್ಬರಿ ಹಾಕೊಂಡಿದೀನಿ. ಒಂದ್ 4 ಹಸಿಮೆಣಸಿನಕಾಯಿ ಹಾಕೋಬೇಕು. ಕಡ್ಲೆ 1 ಬಟ್ಲು, ಗಾರ್ಲಿಕ್ ಬೆಳ್ಳುಳ್ಳಿ ಸ್ವಲ್ಪ, ಹುಣಸೆ ಹುಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ರಿ, ಹಸಿ ಶುಂಠಿ ಇದ್ರೆ ಹಸಿ ಶುಂಠಿನ ಹಾಕೋಬಹುದು ಕಣ್ರಿ. ಮತ್ತೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು. ನೋಡಿ, ಸ್ವಲ್ಪ ನೀರ್ ಹಾಕ್ಬಿಟ್ಟು ರುಬ್ಕೊಳನ್ರಿ. ನೋಡ್ರಿ, ಚಟ್ನಿ ರೆಡಿ ಆಯ್ತು. ಬನ್ನಿ ಪೂರಿಗೆ ನಾವು ಒಂದೊಂದೇ ಹುಳಿ ತಗೊಂಡು ಉತ್ಕೊಳನ್ರಿ. ನೋಡ್ರಿ, ಸಣ್ಣ ಸಣ್ಣದಾಗಿ ನಾವು ಉತ್ಕೊಳ್ಳೋಣ. ಒಂದೇ ಸೈಜ್ ಅಲ್ಲಿ ಎಲ್ಲ ಉತ್ಕೊಳ್ಳನ್ರಿ. ತೀರಾ ದೊಡ್ಡದು ಪೂರಿ ಬೇಡ, ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ತಾ ಇದೀನಿ ನಾನು. ನೋಡ್ರಿ, ಒಂದು ಪ್ಲೇಟಿಗೆ ಹಾಕೊಳ್ಳನ್ರಿ ಉದ್ದಿರೋದೆಲ್ಲ. ನೋಡ್ರಿ, ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದೀನಿ ನಾನು. ಕರಿಯೋಣ. ನೋಡ್ರಿ, ಇದು ಸ್ಪೆಷಲ್ ಪೂರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ. ಇದು ಒಂದ್ 10 ನಿಮಿಷದಲ್ಲೇ ಮಾಡ್ಕೋಬಹುದು ಕಣ್ರಿ. ತುಂಬಾ ಈಸಿ ರೆಸಿಪಿ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಚೆನ್ನಾಗಿರುತ್ತೆ ಕಟ್ಕೊಂಡು ಹೋಗ್ಲಿಕ್ಕೆ. ನೋಡ್ರಿ, ಇದೇ ರೀತಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ನಮ್ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ. ನೋಡ್ರಿ, ಬೆಳಗಿನ ಬ್ರೇಕ್ಫಾಸ್ಟಿಗೆ ಒಂದ್ 10 ನಿಮಿಷದಲ್ಲೇ ಮಾಡ್ಕೋಬಹುದು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದವರೆಲ್ಲರಿಗೂ ತುಂಬಾ ಧನ್ಯವಾದಗಳು. ಎಲ್ಲ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ಹೀಗೆ ನಮ್ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.